ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್ ಮಾತಾಡ್ತಾ ಇರೋದು. ಇಂದಿನ ಕನ್ನಡದ ಟಾಪಿಕಲ್ಲಿ ಮೊದಲನೇ ಪ್ರಶ್ನೆ ನೋಡ್ತಾ ಬರೋದಾದರೆ ನಾವು ಸೊಬಗಿನ ಸೋನೆ ಎಂಬುದು ಈ ಕೆಳಗಿನ ಯಾರ ಕೃತಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಇವರ ಈ ಕವಿಯ ಒಂದು ಕೃತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸೊಬಗಿನ ಸೋನೆ ಅಂತ ಕೃತಿ ಬರೆದಿದ್ದು ನಮ್ಮ ದೇವರಾಜ ಅಥವಾ ಅವರನ್ನು ದೇಪರಾಜ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟು. ಇದಕ್ಕೆ ಇವರು ಎಂತಹ ಕವಿ ಅಂತ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಲಾಗುತ್ತದೆ. ಇವರು ಮೊಟ್ಟ ಮೊದಲ ಕನ್ನಡದ ಸಾಂಗತ್ಯ ಕವಿ. ಮೊಟ್ಟ ಮೊದಲ ಕನ್ನಡದ ಸಾಂಗತ್ಯ ಕವಿ ಯಾರು ಅಂತ ಕೇಳಿದರೆ ಅದು ದೇಪರಾಜ ಅವರಾಗಿರ್ತಾರೆ, ನೆನಪಲ್ಲಿರಬೇಕು. ಇವರು ವಿಜಯನಗರ ಡೈನೆಸ್ಟಿಗೆ ಸಂಬಂಧಪಟ್ಟಿರ್ತಾರೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಕವಿ ಆಗಿರ್ತಾರೆ. ಇನ್ನು ಹಳೆ ಕ್ಲಾಸಲ್ಲಿ ಹೇಳಿದ ಹಾಗೆ ಲಕ್ಷ್ಮೀಶ್ ಅವರು ಬರೆದಿದ್ದು ಜೈಮಿನಿ ಭಾರತ ಆಗಿರುತ್ತೆ. ಇದೊಂದು ವಾರ್ಧಕ ಷಟ್ಪದಿಯಲ್ಲಿರುವಂತಹ ಕೃತಿ ಆಗಿರುತ್ತೆ. ಇನ್ನು ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿ ಅನ್ನೋದು ಸಹ ನೀವು ಓದಿದಿರಿ ಸ್ನೇಹಿತರೆ. ಇದನ್ನು ಸಹ ನಮಗೆ ವಾರ್ಧಕ ಷಟ್ಪದಿಯಲ್ಲಿ ಸಿಕ್ಕಿರುವಂತಹ ಕೃತಿ ಆಗಿರುತ್ತೆ. ತದನಂತರ ನಂಜುಂಡ ಅಂತ ಬಂದಾಗ ನೀವು ರಾಮನಾಥ ಚರಿತೆ, ತಾಯಿಯು ಮಗನನ್ನು ಕಾಮಿಸುವಂತಹ ಕೃತಿ ಯಾವುದು ಅಂತ ಕೇಳಿದರೆ ರಾಮನಾಥ ಚರಿತೆ ಬರೆದಿದ್ದು ನಂಜುಂಡ ಆಗಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಭರತೇಶ ವೈಭವ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಈ ಕೃತಿಗೆ ಸರಿ ಉತ್ತರ ಬಂದು ರತ್ನಾಕರ ವರ್ಣಿ ಅವರು ಬರೆದಿರ್ತಾರೆ. ಭರತೇಶ ವೈಭವ ಅನ್ನೋದು ಒಂದು ಸಾಂಗತ್ಯ ಕೃತಿಯಾಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಇದು. ಭರತೇಶ ವೈಭವ ಒಂದು ಸಾಂಗತ್ಯ ಕೃತಿಗೆ ಉದಾಹರಣೆ ಆಗಿರುವಂತಹ ಒಂದು ಕೃತಿಯಾಗಿರುತ್ತೆ. ಇನ್ನು ರಾಘವಾಂಕ ಅಂತ ಬಂದಾಗ ನೀವು ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ ಇವ್ರನ್ನ. ಷಟ್ಪದಿಯ ಬ್ರಹ್ಮ ಯಾರು ಅಂತ ಕೇಳಿದರೆ ರಾಘವಾಂಕ ಆಗಿರ್ತಾರೆ. ಇನ್ನು ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಇವ್ರನ್ನ ಕರಿತೀವಿ. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಈ ರತ್ನಾಕರ ವರ್ಣಿ ಅನ್ನೋ ಒಬ್ಬ ಜೈನ ಕವಿ ಆಗಿರ್ತಾನೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ರತ್ನಾಕರ ವರ್ಣಿ ಬೌದ್ಧ ಇದಕ್ಕೆ ಸಂಬಂಧಪಟ್ಟಿದ್ದ, ಜೈನ ಇದಕ್ಕೆ ಸಂಬಂಧಪಟ್ಟಿದ್ದ ಅಂತ ಪ್ರಶ್ನೆ ಕೇಳ್ತಾರೆ. ಇವನೊಬ್ಬ ಜೈನ ಕವಿ ಆಗಿರ್ತಾನೆ, ನೆನಪಲ್ಲಿ ಇರಬೇಕು. ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಕೃತಿಯು ಕನಕದಾಸರಿಗೆ ಸಂಬಂಧಿಸಿಲ್ಲ? ಹಾಗಾದರೆ 3 ಕೃತಿಗಳನ್ನು ಕನಕದಾಸ ಅವರು ಬರೆದಿದ್ದಾರೆ, ಒಂದು ಕೃತಿ ಮಾತ್ರ ಅವರದ್ದಲ್ಲ. ಅಂತಹ ಕೃತಿಗಳನ್ನು ನಾವಿಲ್ಲಿ ಪ್ರಶ್ನೆಯಲ್ಲಿ ಹುಡುಕಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ಕನಕದಾಸರಿಗೆ ರಾಮನಾಜ್ಞೆ ಚರಿತೆ ಅವರೇ ಬರೆದಿರೋದು, ಹರಿಭಕ್ತಿ ಸಾರ ಅವರೇ ಬರೆದಿರೋದು, ಮೋಹನ ತರಂಗಿಣಿ ಸಹ ಅವರೇ ಬರೆದಿದ್ದಾರೆ. ಬಟ್ ಈ ಹಯವದನ ಎಂಬ ಕೃತಿಯನ್ನು ಅವರು ಬರೆದಿರೋದಿಲ್ಲ ಸ್ನೇಹಿತರೆ. ಹಯವದನ ಎಂಬುದು ಇದೊಂದು ಅಂಕಿತ ನಾಮ ಆಗಿರುತ್ತೆ. ಯಾರ ಅಂಕಿತ ನಾಮ ಅಂತ ಕೇಳಿದರೆ ವಾದಿರಾಜರ ಅಂಕಿತ ನಾಮ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಸರಿ ಉತ್ತರ ಹಯವದನ ಆಗಿರುತ್ತೆ. ಹಾಗಾದರೆ ಈ 3 ಕೃತಿಗಳನ್ನು ಬರೆದಿದ್ದು ನಮ್ಮ ಕನಕದಾಸರಾಗಿರ್ತಾರೆ. ಕನಕದಾಸರವ್ರ ಬಗ್ಗೆ ಹುಟ್ಟಿದ ಸ್ಥಳ ಕೇಳ್ತಾರೆ. ಅವರು ಹುಟ್ಟಿದ ಸ್ಥಳ ಬಾಡ ಗ್ರಾಮ ಆಗಿರುತ್ತೆ. ಇದು ಹಾವೇರಿ ಜಿಲ್ಲೆಯಲ್ಲಿದೆ ಸ್ನೇಹಿತರೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಇವರ ಅಂಕಿತ ನಾಮ, ಕನಕದಾಸರ ಅಂಕಿತ ನಾಮ ಬಂದು ಕಾಗಿನೆಲೆ ಆದಿಕೇಶವ ಅನ್ನೋದು ಇವರ ಅಂಕಿತ ನಾಮ ಆಗಿರುತ್ತೆ. ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾರೆ, ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಹಾಗೆ ಮುಂದಿನ ಇಲ್ಲಿ ನಮಗೆ ನವಯುಗದ ಕವಿಗಳು ಅಂತ ಬಂದಾಗ ಅಲ್ಲಿ ಗಿರೀಶ್ ಕಾರ್ನಾಡ್ ಅಂತ ಬರ್ತಾರೆ, ಗೊತ್ತಲ್ವ ಎಲ್ರಿಗೂ. ಈ ಗಿರೀಶ್ ಕಾರ್ನಾಡ್ ಅವರು ಸಹ ಈ ಹಯವದನ ಎಂಬ ಕೃತಿಯನ್ನು ಬರೆದಿದ್ದಾರೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಲ್ಲಿ ಇರಬೇಕು. ಈ ಹಯವದನ ಅಂತ ಬಂದಾಗ 2 ಅಂಶಗಳು ನೆನಪಲ್ಲಿ ಇರಬೇಕಾಗುತ್ತೆ. ಹಯವದನ ಅಂಕಿತ ನಾಮ ವಾದಿರಾಜರದಾಗಿರುತ್ತೆ. ಹಯವದನ ಕೃತಿ ಬಂದು ಗಿರೀಶ್ ಕಾರ್ನಾಡ್ ಅವರದಾಗಿರುತ್ತೆ, ನೆನಪಲ್ಲಿರಲಿ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ಡೊಂಕು ಬಾಲದ ನಾಯಕರೇ ಎಂಬುದು ಯಾರ ಕೀರ್ತನಕಾರರ ಸಾಲಿನ ಮೊದಲ ಸಾಲಾಗಿದೆ? ನಮಗೆ ಪರೀಕ್ಷೆಗಳಲ್ಲಿ ಈ ಥರ ಪ್ರಶ್ನೆಗಳು ಕೇಳೋ ಚಾನ್ಸಸ್ಸು ತುಂಬಾ ಇರುತ್ತೆ. ಅವರ ಕೀರ್ತನೆಗಳ ಮೊದಲ ಸಾಲನ್ನು ನೀಡಿ ಇದನ್ನು ಯಾರು ರಚಿಸಿದ್ದಾರೆ ಅಂತ ಕೇಳಲಾಗುತ್ತದೆ ಸ್ನೇಹಿತರೆ. ಹಾಗಾಗಿ ಈ ಥರ ಪ್ರಶ್ನೆಗಳನ್ನು ಸಹ ನೀವು ಓದ್ಕೊಂಡಿರಬೇಕಾಗುತ್ತೆ. ಮೊದಲನೇದು ಡೊಂಕು ಬಾಲದ ನಾಯಕರೇ ಎಂಬುದು ಯಾವ ಕೀರ್ತನಕಾರ ಸಾಲಿನ ಮೊದಲ ಸಾಲಾಗಿದೆ? ಎಲ್ಲರೂ ಸಹ ಓದಿರ್ತೀವಿ. ಇದಕ್ಕೆ ಸರಿ ಉತ್ತರ ಬಂದು ಪುರಂದರ ದಾಸರ ಸಾಲಾಗಿರುತ್ತೆ. ಇವ್ರದ್ದು ಇನ್ನೊಂದು ಸಹ ಮೊದಲ ಸಾಲು ತುಂಬಾ ಇಂಪಾರ್ಟೆಂಟು. ಮಾನವ ಜನ್ಮ ದೊಡ್ಡದು ಅಂತ ಹೇಳಿದ್ದು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದನ್ನು ಸಹ ನಮ್ಮ ಪುರಂದರ ದಾಸರಾಗಿರ್ತಾರೆ. ಇನ್ನು ಇವರ ಅಂಕಿತ ನಾಮ ಪುರಂದರ ವಿಠಲ ಆಗಿರುತ್ತೆ. ಇವರ ಅಂಕಿತ ನಾಮ ಪುರಂದರ ವಿಠಲ, ನೆನಪಲ್ಲಿ ಇರಬೇಕು ಸ್ನೇಹಿತರೆ. ಇವರು 4,75,000ಕ್ಕೂ ಅಧಿಕ ಕೀರ್ತನೆಗಳನ್ನು ನಮಗೆ ನೀಡಿದ್ದಾರೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಪುರಂದರದಾಸರು ಅಂತ ಬಂದಾಗ ಇವರು ಕ್ರಿಸ್ತಶಕ ಅಂದರೆ ನಮಗೆ 16ನೇ ಶತಮಾನದ ಒಬ್ಬ ಕೀರ್ತನಕಾರರು ಅಂತಲೂ ಹೇಳ್ಬೋದಾಗುತ್ತೆ.
ಇನ್ನು ಎವರ್ಗ್ರೀನ್ ಪ್ರಶ್ನೆ ಅಂದರೆ ಇವ್ರ ಮೇಲೆ ಯಾವಾಗಲೂ ಕೇಳೋದು ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಯಾರನ್ನು ಕರಿತೀವಿ, ಕರ್ನಾಟಕ ಸಂಗೀತ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂತ ಕೇಳಿದರೆ ನಮ್ಮ ಪುರಂದರ ದಾಸರವರಾಗಿರ್ತಾರೆ. ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾರೆ. ಇವೆಲ್ಲವೂ ಸಹ ಇಂಪಾರ್ಟೆಂಟ್ ಅಂಶಗಳಾಗಿರ್ತವೆ ಸ್ನೇಹಿತರೆ, ನೆನಪಲ್ಲಿ ಇರಬೇಕು. ಇನ್ನು ಮುಂದಿನ ಪ್ರಶ್ನೆ ಇಲ್ಲಿ ಬಿರುದು ಕೇಳಿದರೆ ಕನ್ನಡದ ಕಣ್ವ ಅಂತ ನಾವು ಯಾರನ್ನು ಕರಿತೀವಿ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ ಬಂದು BMC ಅವರನ್ನು ನಾವು ಕನ್ನಡದ ಕಣ್ವ ಅಂತ ಕರಿತೀವಿ. ಇನ್ನು ಕುವೆಂಪು ಅವರನ್ನು ನಾವು ರಸ ಋಷಿಗಳು ಅಂತ ಕರಿತೀವಿ. ಇದನ್ನು ಸಹ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಶಿವರಾಮ್ ಕಾರಂತರನ್ನು ನಾವು ಕಡಲ ತೀರ ಭಾರ್ಗವ ಅಂತ ಯಾರನ್ನು ಕರಿತೀವಿ ಅಂತಲೂ ಸಹ ತುಂಬ ಬಾರಿ ಪ್ರಶ್ನೆ ಆಗಿದೆ, ನೆನಪಲ್ಲಿ ಇಟ್ಕೋಬೇಕು. ಇನ್ನು TMC ಅವ್ರಿಗೆ ಯಾವುದೇ ಥರ ಬಿರೋದಿಲ್ಲ, ಬಟ್ ಇವ್ರು ಬರೆದಂತಹ ಒಂದು ಕೃತಿ ತುಂಬಾ ಇಂಪಾರ್ಟೆಂಟು. ತುಂಬ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿರುವಂಥ ಕೃತಿ ಭಾರತೀಯ ಕಾವ್ಯ ಮೀಮಾಂಸೆ ಬರೆದವರು ಯಾರು ಅಂತ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿ ಉತ್ತರ ಬಂದು ತೀನಂಶ್ರೀ ಅವರು ಆಗಿರ್ತಾರೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ಗೋವಿಂದ ಪೈ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಕೃತಿಯು ಅವರಿಗೆ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ. ಗೋವಿಂದ ಪೈ ಬರೆದಂತಹ ಕೃತಿಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಹೆಬ್ಬೆರಳು ಅವರೇ ಸಹ ಬರೆದಿರೋದು, ತಾಯಿ ಎಂಬ ಕೃತಿಯೂ ಸಹ ಅವರೇ ಬರೆದಿರೋದು, ಚಿತ್ರಭಾನು ಎಂಬ ಕೃತಿಯನ್ನು ಸಹ ಗೋವಿಂದ ಪೈ ಅವರಿಗೆ ಸಂಬಂಧಪಟ್ಟಿದೆ ಸ್ನೇಹಿತರೆ. ಬಟ್ ಈ ಜಲಗಾರ ಎಂಬುದು ಒಂದು ನಾಟಕ ಆಗಿರುತ್ತೆ. ಇದು ಯಾರು ಬರೆದ ನಾಟಕ ಅಂತ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಲಾಗುತ್ತದೆ. ಇದು ಕುವೆಂಪು ಅವರು ಬರೆದಿರುವಂತಹ ಒಂದು ನಾಟಕ ಆಗಿರುತ್ತೆ ಸ್ನೇಹಿತರೆ, ನೆನಪಲ್ಲಿ ಇರಬೇಕು. ಇನ್ನು ಗೋವಿಂದ ಪೈ ಅನ್ನೋರು ಇವರಿಗೆ 1949ರಲ್ಲಿ ರಾಷ್ಟ್ರಕವಿ ಬಿರುದನ್ನು ನೀಡಲಾಗುತ್ತದೆ. ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದರೆ ಇವರಿಗೆ ನೀಡಿದಂತಹ ವಿವಿ ಯಾವುದು ಅಂತ ಕೇಳಿದರೆ, ಯಾವ ವಿಶ್ವವಿದ್ಯಾಲಯ ಇವರಿಗೆ ರಾಷ್ಟ್ರಕವಿ ಎಂಬ ಬಿರುದನ್ನು ನೀಡ್ತಂದರೆ ಮದ್ರಾಸ್ ವಿಶ್ವವಿದ್ಯಾಲಯ ಇವರಿಗೆ ರಾಷ್ಟ್ರಕವಿ ಎಂಬ ಬಿರುದನ್ನು ನೀಡಿರ್ತಾರೆ ಸ್ನೇಹಿತರೆ. ಇನ್ನು ಗೋವಿಂದ ಪೈ ಬಂದು ಯಾವ ಜಿಲ್ಲೆಯವರು ಅಂತ ಪ್ರಶ್ನೆ ಕೇಳಲಾಗುತ್ತದೆ. ಇವರು ಮಂಗಳೂರು ಜಿಲ್ಲೆಯವರಾಗಿರ್ತಾರೆ, ನೆನಪಲ್ಲಿ ಇರಬೇಕು. ಇನ್ನು ಮುಂದಿನ ಪ್ರಶ್ನೆ, ಇಲ್ಲಿ GK ಪ್ರಶ್ನೆಯನ್ನು ಕೇಳಿದರೆ ಈ ಥರ ಪ್ರಶ್ನೆಗಳು ಸಹ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾರೆ. ಕನ್ನಡದ ಮೊದಲ ಪ್ರಾಧ್ಯಾಪಕರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ ಬಂದು TS ವೆಂಕಣ್ಣಯ್ಯ ಅವರು ಕನ್ನಡದ ಮೊದಲ ಪ್ರಾಧ್ಯಾಪಕರಾಗಿರ್ತಾರೆ, ನೆನಪಿಡ್ಕೋಬೇಕು. ಇನ್ನು BC ನಂದಿಮಠ್ ಅವರು ಇವರಿಗೆ ಕನ್ನಡದಲ್ಲಿ ಮೊದಲು PhD ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳಲಾಗುತ್ತದೆ. ಅದು ನಮ್ಮ BC ನಂದಿಮಠ್ ಅವರಾಗಿರ್ತಾರೆ. ಇನ್ನು ಈ ಗುಲ್ವಾಡಿ ವೆಂಕಟರಾವ್ ಇದರಲ್ಲ, ಇವ್ರ ಬಗ್ಗೆಯೂ ಸಹ ತುಂಬ ಬಾರಿ ಪ್ರಶ್ನೆ ಕೇಳಲಾಗುತ್ತದೆ. ಕನ್ನಡದ ಮೊದಲ ಕಾದಂಬರಿಕಾರ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಕನ್ನಡದ ಮೊದಲ ಕಾದಂಬರಿಕಾರ ಗುಲ್ವಾಡಿ ವೆಂಕಟರಾವ್ ಅವರಾಗಿರ್ತಾರೆ, ನೆನಪಲ್ಲಿರಬೇಕು ಸ್ನೇಹಿತರೆ. ಇದು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ತಿರುಳುಗನ್ನಡ ತಿರುಕ ಎಂಬುದು ಯಾರ ಕಾವ್ಯನಾಮ ಆಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿ ಉತ್ತರ ಬಂದು ಉತ್ತಂಗಿ ಚೆನ್ನಪ್ಪ ಅವರಾಗಿರ್ತಾರೆ. ಇದನ್ನು ಸಹ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ, ನೆನಪಲ್ಲಿರಬೇಕು ಸ್ನೇಹಿತರೆ. ಇನ್ನು ಬಸಪ್ಪ ಶಾಸ್ತ್ರಿ ಅವ್ರನ್ನ ನಾವೇನಂತ ಕರಿತೀವಿ, ಒಬ್ಬ ಅಭಿನವ ಕಾಳಿದಾಸ ಅಂತ ನಾವು ಬಸಪ್ಪ ಶಾಸ್ತ್ರಿ ಅವ್ರನ್ನ ಕರಿತೀವಿ. ಇನ್ನು ಮುಳಿಯ ತಿಮ್ಮಪ್ಪಯ್ಯನ ನಾವು ಕನ್ನಡದ ನಾಡೋಜ ಅಂತ ಕರಿತೀವಿ. ಕನ್ನಡದ ನಾಡೋಜ ಯಾರು ಅಂತ ಕೇಳಿದರೆ ಮುಳಿಯ ತಿಮ್ಮಪ್ಪಯ್ಯ ಆಗಿರ್ತೀವಿ. ಇನ್ನು ಗಳಗನಾಥನನ್ನು ನಾವು ಕಾದಂಬರಿಯ ಪಿತಾಮಹ ಅಂತ ಕರಿತೀವಿ. ಕಾದಂಬರಿಯ ಪಿತಾಮಹ ನಮ್ಮ ಗಳಗನಾಥ ಅವರಾಗಿರ್ತಾರೆ, ನೆನಪಲ್ಲಿರಬೇಕಾಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಬೇಂದ್ರೆ ಅವರಿಗೆ ಸಂಬಂಧಿಸಿಲ್ಲ, ಅಂದರೆ ಈ ಕೆಳಗಿನ ಯಾವ ಒಂದು ಕೃತಿ ಬೇಂದ್ರೆ ಅವರು ಬರೆದಿಲ್ಲ, ಅವರಿಂದ ರಚಿತವಾಗಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇನ್ನು ನಾಲ್ಕು ತಂತಿ ಅವರೇ ಬರೆದಿರೋದು, ನಾದಲೀಲೆಯನ್ನು ಅವರೇ ಬರೆದಿರೋದು, ನಾಭೋವಾಣಿಯನ್ನು ಸಹ ಅವರೇ ಬರೆದಿರ್ತಾರೆ. ಬಟ್ ಈ ಬಿರುಗಾಳಿ ಅನ್ನೋದು ಇದನ್ನು ಸಹ ಒಂದು ನಾಟಕ ಆಗಿರುತ್ತೆ ಸ್ನೇಹಿತರೆ. ಕುವೆಂಪು ಅವರ ನಾಟಕ ಆಗಿರುತ್ತೆ, ನೆನಪಲ್ಲಿ ಇರಬೇಕು. ಕುವೆಂಪು ಅವರ ನಾಟಕ ಈ ಬಿರುಗಾಳಿ ಆಗಿರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಾ ಅಂತ ನೋಡಿ ಇಲ್ಲಿ ಈಸಿಯಾಗಿ ಟ್ರಿಕ್ ಬಿಟ್ಕೊಳ್ಳಿ, ಇದನ್ನು ಬರೆದಿದ್ದು ನಮ್ಮ ಬೇಂದ್ರೆ ಅವರು ಆಗಿರ್ತಾರೆ ಸ್ನೇಹಿತರೆ, ಇದು ಇಂಪಾರ್ಟೆಂಟು. ಇನ್ನು ನಾಲ್ಕು ತಂತಿ ಅಂತ ಬಂದಾಗ ಎಲ್ಲರೂ ಸಹ ಗೊತ್ತು, ಈ ನಾಲ್ಕು ತಂತು ಕೃತಿಗೆ 1973ರಲ್ಲಿ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಬೇಂದ್ರೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತ ಕೃತಿ ಯಾವುದು ಅಂತ ಕೇಳಿದರೆ ಅರಳು ಮರಳು ಆಗಿರುತ್ತೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕುವೆಂಪು ಅವರ ನಾಟಕವಲ್ಲ? ನಿಮಗೆ ಎಕ್ಸಾಮಲ್ಲಿ ಕುವೆಂಪು ಅವ್ರ ಬಗ್ಗೆ, ಗೋವಿಂದ ಪೈ ಅವ್ರ ಬಗ್ಗೆ, ಮೇನ್ ರಾಷ್ಟ್ರಕವಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ಎಲ್ಲ ಕೃತಿಗಳನ್ನು ಓದ್ಕೊಂಡಿರಬೇಕಾಗುತ್ತೆ. ಅದರಲ್ಲಿ ನಿಮಗೆ ಅವರು ಕೆಲವೊಮ್ಮೆ ನಾಟಕನ, ಕೃತಿನ,
ಅಥವಾ ಮಹಾ ಕಾದಂಬರಿಗಳ ಬಗ್ಗೆಯೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ನೋಡಿ, ಇವೆಲ್ಲವೂ ಸಹ ಕುವೆಂಪು ಅವರೇ ಬರೆದಿರೋದು. ಬಟ್ ಅದರಲ್ಲಿ ಯಾವುದು ನಾಟಕವಲ್ಲ ಅಂತ ಪ್ರಶ್ನೆ ಕೇಳಿದರೆ ಈ ಥರ ಪ್ರಶ್ನೆಗಳು ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಕನ್ಫ್ಯೂಷನ್ ಆಗೋಗ್ತಾರೆ ತುಂಬ ಜನ. ನೋಡಿ, ಬೆರಳಿಗೆ ಕೊರಳು ಅನ್ನೋದು ನಾಟಕ ಆಗಿರುತ್ತೆ, ಶೂದ್ರ ತಪಸ್ವಿ ಅನ್ನೋದು ಅವರ ನಾಟಕ ಆಗಿರುತ್ತೆ, ರಕ್ತಾಕ್ಷಿ ಅನ್ನೋದು ಸಹ ಇವೆಲ್ಲ ನಾಟಕಗಳಾಗಿರ್ತವೆ ಸ್ನೇಹಿತರೆ. ಬಟ್ ಈ ಕಾನೂರು ಹೆಗ್ಗಡತಿ ಅನ್ನೋದು ಒಂದು ಮಹಾ ಕಾದಂಬರಿ ಆಗಿರುತ್ತೆ. ಯಾರ ಮಹಾ ಕಾದಂಬರಿ? ಕುವೆಂಪು ಅವರ ಮಹಾ ಕಾದಂಬರಿ ಯಾವುದು ಅಂತ ಕೇಳಿದರೆ ಕಾನೂರು ಹೆಗ್ಗಡತಿ ಆಗಿರುತ್ತೆ. ಇಂಪಾರ್ಟೆಂಟು. ಮತ್ತು ಇವರ ಮಲೆಗಳಲ್ಲಿ ಮದುಮಗಳು ಅನ್ನೋದು ಸಹ ಇವರ ಒಂದು ಕಾದಂಬರಿನೇ ಆಗಿರುತ್ತೆ ಸ್ನೇಹಿತರೆ. ಇದನ್ನು ಸಹ ಒಂದು ಮಹಾ ಕಾದಂಬರಿ ಆಗಿರುತ್ತೆ. ನೆನಪಲ್ಲಿರಬೇಕು, ಇವೆಲ್ಲ ಪ್ರಶ್ನೆಗಳು ಎಕ್ಸಾಮಲ್ಲಿ ಕೇಳಲಾಗುತ್ತದೆ. ತುಂಬ ಕೇರ್ಫುಲ್ಲಾಗಿ ಓದ್ಕೊಂಡಿರಿ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕುವೆಂಪು ಅವರ ಮಹಾ ಕಾದಂಬರಿ ಆಗಿದೆ? ಈಗಿನ 2 ಕಾದಂಬರಿಗಳು ಹೇಳಿದೆ ನಿಮಗೆ, ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿ ಅಂತ. ಅದರಲ್ಲಿ ಸರಿ ಉತ್ತರ ಬಂದಿಲ್ಲಿ ಮಲೆಗಳಲ್ಲಿ ಮದುಮಗಳು ಅನ್ನೋದು ಕುವೆಂಪು ಅವರ ಒಂದು ಮಹಾ ಕಾದಂಬರಿ ಆಗಿರುತ್ತೆ. ಇಂಪಾರ್ಟೆಂಟ್. ಇನ್ನು ನೆನಪಿನ ದೋಣಿಯಲ್ಲಿ ಕುವೆಂಪು ಅವರ ಆತ್ಮಕಥೆ ಆಗಿರುತ್ತೆ. ಆತ್ಮಕಥನ, ಕುವೆಂಪು ಅವರ ಆತ್ಮಕಥನ ಯಾವುದು ಅಂತ ಕೇಳಿದರೆ ಅದು ನೆನಪಿನ ದೋಣಿಯಲ್ಲಿ ಆಗಿರುತ್ತೆ. ಇನ್ನು ಚಂದ್ರಮಂಚಕ್ಕೆ ಬಾ ಚಕೋರಿ, ಇದು ಸಹ ಕುವೆಂಪು ಅವರಿಗೆ ಸಂಬಂಧಪಟ್ಟಿದ್ದು. ಇದೊಂದು ಕುವೆಂಪು ಅವರ ಕವನ ಸಂಕಲನ. ಇದು ಇಂಪಾರ್ಟೆಂಟು, ಕವನ ಸಂಕಲನ ಆಗಿರುತ್ತೆ. ಅದೇ ಥರ ಈ ಇಕ್ಷು ಗಂಗೋತ್ರಿ ಅನ್ನೋದು ಅಷ್ಟೇ, ಇದೂ ಸಹ ಒಂದು ಕವನ ಸಂಕಲನ ಆಗಿರುತ್ತೆ. ಇದೂ ಸಹ ಕುವೆಂಪು ಅವರಿಂದಲೇ ರಚಿತ ಆಗಿರುತ್ತೆ ಸ್ನೇಹಿತರೆ. ಇಷ್ಟು ಸಹ ಕುವೆಂಪು ಅವರ ಬಗ್ಗೆ ಕಂಪಲ್ಸರಿ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಇನ್ನು ಕುವೆಂಪು ಅವರಿಗೆ ತುಂಬ ಪ್ರಶಸ್ತಿಗಳು ಸಹ ದೊರಕಿದೆ. ಅವರಿಗೆ ರಾಷ್ಟ್ರಕವಿ ಬಿರುದು ದೊರೆತ ವರ್ಷ 1964 ತುಂಬಾ ಇಂಪಾರ್ಟೆಂಟು. ಹಾಗಾದರೆ ಇವತ್ತಿನ ಟಾಪ್ ಪ್ರಶ್ನೆ ಬಂದು, ವಿ.ಕೃ. ಗೋಕಾಕ್ ಅವರಿಗೆ ಈ ಕೆಳಗಿನ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಅನ್ನೋದು 4 ಉತ್ತರಗಳು ಕೊಟ್ಟಿದ್ದಾವೆ. ಇವೆಲ್ಲವೂ ಸಹ ವಿ.ಕೃ. ಗೋಕಾಕ್ ಅವರು ಬರೆದಿರುವಂಥ ಕೃತಿಗಳಾಗಿರ್ತವೆ. ಹಾಗಾದರೆ ಈ ಕೆಳಗಿನ ಒಂದು ಯಾವ ಕೃತಿಗೆ, ಇಲ್ಲಿ ಯಾವ ಬೇರೆ ಬೇರೆ ಥರ ಕೃತಿಗಳು ಬೇರೆ ಕವಿಗಳು ಬರೆದಿದ್ದಾರೆ, ಇದರಲ್ಲಿ ಮೊದಲನೇದಾಗಿ ನೀವು ಉತ್ತರಿಸಬೇಕಾಗುತ್ತೆ. ಜಸ್ಟ್ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿ.ಕೃ. ಗೋಕಾಕ್ ಅವರಿಗೆ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ ಸ್ನೇಹಿತರೆ. ನಾಳೆಯಿಂದ ಈ ಕ್ವಶನಿಂದ ನಿಮಗೆ ಕ್ಲಾಸಸನ್ನು ಶುರು ಮಾಡ್ತೀನಿ. ಇಂದಿಗೆ ಈ ಒಂದು ವಿಡಿಯೋ ಕ್ಲಾಸಸ್ ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಧನ್ಯವಾದಗಳು.